ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ದಿವಸ ಏನಂತಾರ ಅಂದ್ರೆ ನವರಾತ್ರಿ ರೀ, 3ನೇ ದಿನ ರೀ. ಯಾವ ಬಣ್ಣ ಇವತ್ತು 3ನೇ ದಿನ? ಕಡು ನೀಲಿ. ಕಡು ನೀಲಿ ಬಣ್ಣ ಸ್ನೇಹಿತರೆ. 3ನೇ ದಿವಸ ಇವತ್ತಿನ ದಿವಸ ಯಾವ ದೇವಿ ಪೂಜೆ ಮಾಡ್ತೀವಿ ಮತ್ತೆ ಈ ನೀಲಿ ಬಟ್ಟಿ ಹಾಕೋತೀವಿ ಅದನ್ನ ಹೇಳ್ತೀವಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗ ಹೊಸದಾಗಿ ಬಂದಿದ್ದಾರೆ, ಮೊದಲ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಅನ್ನು ಒತ್ತಿ. ಬರ್ರಿ ಸ್ನೇಹಿತರೆ ನೋಡೋಣ. ಈಗ ಸ್ನೇಹಿತರೆ ಇವತ್ತಿನ ದಿವಸ ನಾವೆಲ್ಲ ಫ್ಯಾಮಿಲಿ ಏನೈತಿ ಕಡು ನೀಲಿ ಇದು ಬಣ್ಣದ ಬಟ್ಟೆ ಹಾಕೊಂಡ್ಬಂದಿವ್ರಿ ಸ್ನೇಹಿತರೆ. ಇದಕ್ಕಿಂತ ಹಿಂದ್ಗಡೆ ಏನೈತಿ ನಾವು ಕೆಂಪು ಬಟ್ಟೆ ಹಾಕೊಂಡಿದೀವಿ, ಮತ್ತೆ ಮೇಲೆ ಬಿಳಿ ಬಟ್ಟೆ ಹಾಕೊಂಡಿದ್ವಿ. ಅದ್ರ ವಿಡಿಯೋ ಕೂಡ ಹಾಕಿವಿ ಸ್ನೇಹಿತರೆ. ಅವು ವಿಡಿಯೋಗಳು ಯಾರು ವೀಕ್ಷಣೆ ಮಾಡಿಲ್ಲ ಹೋಗಿ ವೀಕ್ಷಣೆ ಮಾಡಿ ಬನ್ನಿ ಸ್ನೇಹಿತರೆ. ಇವತ್ತಿನ ಮಾಹಿತಿ ಏನೈತಿ ಅಜ್ಜಾರ್ ಹೇಳ್ತಾರೋ ಅಪ್ಪಾಜಿ ಹೇಳ್ತಾರೆ. ಈಗ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದಿವಸ ನವರಾತ್ರಿಯ 3ನೇ ದಿನ ರೀ, ಬುಧವಾರ 24 ತಾರೀಕು ರೀ. ಇವತ್ತು ನಾವೇನ್ ಮಾಡ್ತೀವ್ರಿ, ಯಾವ ದೇವಿ ಪೂಜೆ ಮಾಡ್ತೀವಿ, ಯಾವ ದುರ್ಗಿಯನ್ನ ಪೂಜೆ ಮಾಡ್ತೀವಿ ಅನ್ನೋದನ್ನ ಹೇಳ್ತೇನ್ರಿ. ಇವತ್ತಿನ ದಿವ್ಸ ನೋಡ್ರಿ, ಪಾರ್ವತಿಯ 3ನೇ ಅವತಾರ ತೊಟ್ಟಿದಂತ ಚಂದ್ರಘಂಟಾ ದೇವಿ ಈಕಿ ಪಾರ್ವತಿಯ 3ನೇ ಅವತಾರ ತೊಟ್ಟಿದ್ರಿ ಇವತ್ತ. ಅದಕ್ಕೆ ನಾವ್ ಇವತ್ತಿನ ದಿವಸ ಚಂದ್ರಘಂಟಾ ದೇವಿ ಪೂಜೆಯನ್ನು ಮಾಡ್ತೀವ್ರಿ. ಚಂದ್ರಘಂಟಾ ದೇವಿಯು ಪಾರ್ವತಿಯ 3ನೇ ಅವತಾರ, ಮತ್ತು ಅಷ್ಟೇ ಅಲ್ಲದೆ ಈಕೆಯು ಕೋಪ ಮತ್ತು ಶಾಂತಿ ಎರಡನ್ನು ಮುಖದಲ್ಲಿ ಕಾಣಿಸುವಂತವಳು. ಎಷ್ಟು ಕೋಪಿ ಅದಾಳೋ ಅಷ್ಟೇ ಶಾಂತಿಯು ಅದಾಳ, ಅಷ್ಟೇ ಶಾಂತಿ ಮಾರ್ಗವನ್ನು ಹೇಳ್ತಾಳ, ಶಾಂತತೆಯಿಂದ ನಡೀತಾಳ ಈಕಿ. ನೋಡ್ರಿ, ಈ ದೇವಿಯು ಬಹಳ ಈ ಶತ್ರುಗಳ ಕಾಟಕ್ಕಾಗಿ ಈಕಿ ತನ್ನ ಇದರಲ್ಲಿ ಏನೈತಿ ಕೋಪದಿಂದ ಕೆಲವು ಶತ್ರುಗಳನ್ನ ನಾಶ ಮಾಡ್ಯಾಡ್ರಿ. ಅದೇ ರೀತಿ ಶಾಂತ ಮಾರ್ಗವಾಗಿ ಕೆಲವರಿಗೆ ಶಾಂತಿ ರೀತಿಯಿಂದ ಶಾಂತಿಯನ್ನು ಹೇಳಿ ಇದ್ ಮಾಡಿದ್ರೆ, ಅದಕ್ಕ ನಾವು ಈ ದೇವಿಗೆ ನಾವು ಇವತ್ತಿನ ದಿವಸ ಕಡು ನೀಲಿ ಬಟ್ಟೆಯನ್ನ ತೋರಿಸ್ತೀವ್ರಿ. ಈ ದೇವಿಯ ಕೈಗಳಲ್ಲಿ ನಾನಾ ಆಯುಧಗಳನ್ನು ಹೊತ್ತು ತೊಟ್ಟಿರ್ತಾಳೆ. ಅಷ್ಟೇ ಶಾಂತ ಮತ್ತು ಉಗ್ರ ಇರ್ತಾಳ. ಮತ್ತೆ ಈ ದೇವಿಯನ್ನು ನಾವು ಆರಾಧನೆ ಮಾಡೋದ್ರಿಂದ ನಮ್ಮ ಮನಸ್ಸು ಕೂಡ ಶಾಂತ ಆಕತ್ರಿ. ಬರುವಂತ ದುಷ್ಟಿ ಭಯಗಳು ದೂರ ಆಕ್ಕವ್ರಿ. ಆದ್ರಿಂದ ನಾವೇನೈತಿ ಈ ದೇವಿಯನ್ನ ಇವತ್ತಿನ ದಿವಸ ನವರಾತ್ರಿಯ 3ನೇ ದಿನದಂದು ಪೂಜೆ ಮಾಡ್ಬೇಕ್ರಿ. ಈ ದೇವಿಗೆ ನೈವೇದ್ಯವಾಗಿ ಹಾಲು ಮತ್ತು ಪಾಯಸ, ಹಾಲು ಸಕ್ಕರೆ ಪಾಯಸ ನೈವೇದ್ಯ ಇರ್ತೈತ್ರಿ. ಮತ್ತು ನೀಲಿ ಹೂವನ್ನ ಆಕರ್ಷಣೆ ಮಾಡ್ತಾಳೆ. ನೀಲಿ ಹೂವನ್ನ ನಾವು ದೇವಿಗೆ ಅರ್ಪಣೆ ಮಾಡ್ಬೇಕ್ರಿ. ಅಷ್ಟೇ ಅಲ್ಲದೆ ದೇವಿಯು ನಾನಾ ಇದು ಹಾಕೊಂಡು ತನ್ನ ಉಗ್ರ ಅವತಾರ ಮತ್ತು ಶಾಂತ ಅವತಾರದಿಂದ ಎರಡನ್ನೂ ನರ್ತಿಸ್ತಿರ್ತಾಳ. ಏನ್ ಶಿವನ ಒಲಿಸ್ಕೊಂಡಿದ್ದಾಳ ಅಂತ ಹೇಳ್ತಾ, ಇವತ್ತಿನ ದಿವಸ ನವರಾತ್ರಿಯ 3ನೇ ದಿನದ ಏನೈತಿ ಈ ದೇವಿಯ ಬಗ್ಗೆ ನೀವು ಮಾಡಿ ಆಶೀರ್ವಾದ ಪಡೆಯೋಣ ಅಂತ ಹೇಳ್ತೇನ್ರಿ. ಈ ದೇವಿಗೆ 10 ಕೈ ಇರ್ತಾವು. ಆ ದೇವಿಯ ವಾಹನ ವೃಷಭ ಮತ್ತು ಸಿಂಹ. ಚಂದ್ರಘಂಟಾದೇವಿಯು ಕಡು ನೀಲಿಯ ಬಟ್ಟೆಯನ್ನ ಧರಿಸಿರ್ತಾಳ. ಆದ್ದರಿಂದಲೇ ನಾವು ಇವತ್ತಿನ ದಿವಸ ಎಲ್ಲರೂ ಕಡು ನೀಲಿಯ ಬಟ್ಟೆಯನ್ನ ಧರಿಸಿವು. ಈ ಚಂದ್ರಘಂಟಾದೇವಿಯು ಚಂದ್ರ ಮತ್ತು ಘಂಟ ಎಂಬ 2 ಹೆಸರುಗಳಿಂದ ಬಂದತ್ತಿದ್ದು ಹೆಸರು. ಆ ನಂತರ ಇವರು ದೇವಿಯು ನೀಲಿ ಬಟ್ಟೆಯನ್ನ ಧರಿಸುವುದರ ಜೊತೆಗೆ ಲೋಕ ಕಲ್ಯಾಣಕ್ಕಾಗಿ ಏನ್ ಮಾಡ್ತಾಳ, ಶತ್ರುಗಳನ್ನ ಸಂಹಾರ ಮಾಡುವುದರ ಸಲುವಾಗಿ ಈ ರೂಪವನ್ನ ಧರಿಸ್ತಾಳ. ಆ ನಂತರ ಇವರು ದೇವಿ ಏನ್ ಮಾಡ್ತಾರಪ್ಪ ಅಂದ್ರ, ಇವರ ಮುಖದಲ್ಲಿ ಕೋಪದ ಜೊತೆಗೆ ಶಾಂತಿನೂ ಇರ್ತದ. ಅಂದ್ರ ವೈರಿಗಳನ್ನ ಕೋಪದ ಜೊತೆಗೆ ಶಾಂತಿ ತತ್ವವನ್ನ ಅನುಸರಿಸುತ್ತಾ ವೈರಿಗಳನ್ನ ಸಂಹಾರ ಮಾಡ್ತಾರ. ಇದರಿಂದ ಏನ್ ನಾವು ಕಲಿತೀವಂದ್ರ, ನಾವು ಶಾಂತ ತತ್ವವನ್ನ ಅಳವಡಿಸ್ಕೊತ ನಾವು ವೈರಿಗಳನ್ನ ನಾಶ ಮಾಡಬಹುದು. ಈ ದೇವಿಯ ಪೂಜೆ ಮಾಡುವುದರಿಂದ, ಭಕ್ತಿ ಪೂರ್ವಕವಾಗಿ ಪೂಜೆ ಮಾಡುವುದರಿಂದ ನಮ್ಮಲ್ಲಿ ಏನೇನು ಬರ್ತದಂದ್ರ, ಆತಂಕ ಹೋಗ್ತದ, ಭಯ ಹೋಗ್ತದ, ಧೈರ್ಯ ಬರ್ತದ, ಹಾಗೂ ತಾಳ್ಮೆ ಬರ್ತದ. ಹಾಗೂ ಯಾವುದೇ ಒಂದು ಕಷ್ಟ ಸಮಯದಲ್ಲಿ ನಾವು ಶಾಂತಿಯುತವಾಗಿ, ಕೋಪ ಇದ್ರೂ ಸಹಿತ ಶಾಂತಿಯುತವಾಗಿ ಯಾವ ರೀತಿಯಾಗಿ ನಾವು ಸಂಹಾರವನ್ನ ಮಾಡ್ಬೇಕು ಅನ್ನುವಂಥದ್ದನ್ನ ಗೊತ್ತಾಗ್ತದ. ಆ ನಂತರ ನಮ್ಮ ವೈರಿಗಳು ಸಹಿತ ಸಂಹಾರವನ್ನ ಆಗ್ತಾರ ಅನ್ನುವಂಥದ್ದನ್ನ ಈ ಚಂದ್ರಘಂಟಾದೇವಿಯ ಪೂಜೆ ಮಾಡುವುದರಿಂದ ಆ ಫಲ ನಮಗ ಸಿಗ್ತತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಾಳೆ ಐತಿ ಯಾವ ಬಣ್ಣ ಐತಿ? ಹಳದಿ ಬಣ್ಣದ ಸ್ನೇಹಿತರೆ, ಹಳದಿ ಬಣ್ಣದ ವಿಡಿಯೋ ಬರ್ತೈತಿ, ಅದನ್ನು ಕೂಡ ವೀಕ್ಷಣೆ ಮಾಡ್ರಿ. ಹಿಂದಿನ ವಿಡಿಯೋಗಳು ಯಾರು ವೀಕ್ಷಣೆ ಮಾಡಿಲ್ಲ
ದಯವಿಟ್ಟು ಎಲ್ಲರೂ ಕೂಡ ವೀಕ್ಷಣೆ ಮಾಡಿ ಆಮೇಲೆ ಈ ವಿಡಿಯೋ ವೀಕ್ಷಣೆ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಒಂದಿಗೆ ಮತ್ತೆ ನಾವು ಬರ್ತೀವತ್ತ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಕಮೆಂಟ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಜೈ ಮಾತಾದಿ. ಓಂ ನಮಃ ಶಿವಾಯ.